ಹಲವಾರು ಜನ ನಾವು ಮೆಡಿಟೇಷನ್ ಮಾಡ್ತಾ ಇದೀವಿ ಅಂತ ಹೇಳಿ ನಿಜವಾಗ್ಲೂ ಅವರು ಮೆಡಿಟೇಷನ್ ಮಾಡ್ತಾನೆ ಇರಲ್ಲ. ನಿಜವಾದ ಮೆಡಿಟೇಷನ್ ಮಾಡುವಾಗ ಏನಾಗುತ್ತೆ, ನೀವು ಜಾಸ್ತಿ ಅಲರ್ಟ್ ಆಗಿರ್ಬೇಕು, ಕಾಮ್ ಆಗಿರ್ಬೇಕು. ಹಾಗೇನೆ ನೀವು ಏನ್ ಗಮನ ಕೊಡ್ತಾ ಇದ್ದೀರಾ ಅದ್ರ ಮೇಲೆ ನಿಮ್ಗೆ ಫೋಕಸ್ ಇರ್ಬೇಕು. ಆದ್ರೆ ಹಲವಾರು ಜನ ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ, ಮೆಡಿಟೇಷನ್ ಮಾಡ್ತಾ ಇದೀನಿ ಅಂತ ಹೇಳಿ ಅವರು ನಿದ್ದೆ ಮಾಡ್ತಾ ಇರ್ತಾರೆ. ಸೊ ನಿದ್ದೆ ಮಾಡೋದಿದ್ರೆ ನೀವು ನಾರ್ಮಲ್ ಆಗಿ ನಿದ್ದೆ ಮಾಡ್ಬೋದು. ಆದ್ರೆ ಮೆಡಿಟೇಷನ್ ಮಾಡ್ತೀನಿ ಅಂತ ಹೇಳಿ ನಿದ್ದೆ ಮಾಡಕ್ ಹೋದ್ರೆ ಅದು ಮೆಡಿಟೇಷನ್ ಮಾಡಿದಕ್ಕೂ ಏನು ಪ್ರಯೋಜನ ಇರಲ್ಲ, ಹಾಗೇನೆ ಕರೆಕ್ಟ್ ಆಗಿ ನಿದ್ದೆನೂ ಆಗಲ್ಲ. ಸೊ ಮೆಡಿಟೇಷನ್ ನ ಕರೆಕ್ಟ್ ವೇನಲ್ಲಿ ಯಾವ ತರ ಮಾಡೋದು ಅಂದ್ರೆ, ಮೊದಲನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ನೀವು ನಿಮ್ಮ ಮನಸ್ಸು ಆರಾಮವಾಗಿ ಅಂದ್ರೆ ನಿರಾಳವಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಅಥವಾ ಏನಾದ್ರೂ ನಿಮ್ಗೆ ಏನೋ ಪ್ರಾಬ್ಲಮ್ ಇದೆ ಜೀವನದಲ್ಲಿ, ಆವಾಗ ನಿಮ್ಗೆ ಏನೋ ಅಳು ಬರ್ತಾ ಇದೆ ಅಥವಾ ಏನೋ ಪ್ರಾಬ್ಲಮ್ ಇಡ್ತಾ ಇದೆ, ಆವಾಗ ನೀವು ಕೂತ್ಕೊಂಡು ಮೆಡಿಟೇಷನ್ ಮಾಡಕ್ ಹೋದ್ರೆ ಏನಾಗುತ್ತೆ, ನಿಮ್ಮಲ್ಲಿ ಅದೇ ಥಾಟ್ಸ್ ರಿಪೀಟೆಡ್ ಆಗಿ ಬರ್ತಾ ಇರುತ್ತೆ. ಆವಾಗ ನಿಮಗೆ ಕರೆಕ್ಟ್ ಆಗಿ ಫೋಕಸ್ ಮಾಡಕ್ಕೆ ಅಥವಾ ಗಮನ ಕೊಡಕ್ಕೆ ಕಷ್ಟ ಆಗುತ್ತೆ. ಸೊ ಯಾವಾಗ ನಿಮ್ಮ ಮನಸ್ಸು ನಿರಾಳವಾಗಿರುತ್ತೋ ಹಾಗೇನೆ ನಿಮ್ಮ ಬಾಡಿ ಪೋಸ್ಚರ್ ಕರೆಕ್ಟ್ ಆಗಿರ್ಬೇಕು. ಬಾಡಿ ಪೋಸ್ಚರ್ ಕರೆಕ್ಟ್ ಆಗಿದ್ದಾಗ ಏನಾಗುತ್ತೆ, ನಿಮ್ಮ ಸ್ಪೈನು ಸ್ಟೇಟ್ ಆಗಿರುತ್ತೆ. ನಿಮ್ಮ ಸ್ಪೈನು ಸ್ಟೇಟ್ ಆಗಿದ್ದಾಗ ನೀವು ಅಲರ್ಟ್ ಆಗಿರಕ್ಕೆ ಅದು ಹೆಲ್ಪ್ ಆಗುತ್ತೆ. ಯಾವಾಗ ನೀವು ಮೆಡಿಟೇಷನ್ ನಲ್ಲಿ ಅಲರ್ಟ್ ಆಗಿರ್ತೀರೋ ಆವಾಗನೇ ನೀವು ಅವೇರ್ ಆಗಿರಕ್ಕೆ ಸಾಧ್ಯ ಆಗೋದು. ಸೊ ಯಾವಾಗ ನೀವು ಅವೇರ್ ಆಗಿರ್ತೀರಾ, ನಿಮ್ಮ ಸುತ್ತಮುತ್ತಲು ಏನ್ ನಡೀತಾ ಇದೆ, ನಿಮ್ಮ ಬಾಡಿಯಲ್ಲಿ ಏನ್ ನಡೀತಾ ಇದೆ, ನಿಮ್ಮ ಥಾಟ್ಸ್ ಗಳಲ್ಲಿ ಏನ್ ಬರ್ತಾ ಇದೆ, ಏನ್ ಹೋಗ್ತಾ ಇದೆ, ಹಾಗೇನೆ ನೀವೇನಾದ್ರೂ ಟೆಕ್ನಿಕ್ ಗಳನ್ನ ಯೂಸ್ ಮಾಡಿ ಮೆಡಿಟೇಷನ್ ಮಾಡ್ತಾ ಇದ್ರೆ, ಆವಾಗ ನೀವು ಶ್ವಾಸದ ಮೇಲೆ ಗಮನ ಕೊಡ್ತಾ ಇದ್ರೆ, ಆವಾಗ ನೀವು ಅದ್ರ ಮೇಲೆ ಗಮನ ಕೊಡಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ನೀವು ಅಲರ್ಟ್ ಇಲ್ಲದೆ ಇದ್ದಾಗ ನಿಮ್ಮ ಮೈಂಡ್ ಡಲ್ ಆಗಿರುತ್ತೆ. ನಿಮ್ಮ ಮೈಂಡ್ ಯಾವಾಗ ಡಲ್ ಆಗಿರುತ್ತೋ ಆವಾಗ ನಿಮ್ಗೆ ಸಹಜವಾಗಿ ನಿದ್ದೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಾವು ಮೆಡಿಟೇಷನ್ ಮಾಡ್ತಾ ಇದೀವಿ ಅಂತ ಹೇಳಿ ಹಲವಾರು ಜನ ನಿದ್ದೆಗೆ ಹೋಗಿರ್ತಾರೆ. ಸೊ ಇದು ತಪ್ಪು. ಸೊ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಮೆಡಿಟೇಷನ್ ಮಾಡಿರೋ ಪ್ರಯೋಜನ ಇರಲ್ಲ, ಈ ಕಡೆ ಕರೆಕ್ಟ್ ಆಗಿ ನಿದ್ದೆನೂ ಆಗಲ್ಲ. ಹಾಗೇನೆ ನಾವು ಮೆಡಿಟೇಷನ್ ಮಾಡ್ತಾ ಇದೀವಿ ಇಷ್ಟ ಅವರು, ನಾನು 2 ಅವರ್ ಮೆಡಿಟೇಷನ್ ಮಾಡಿದೆ, 3 ಅವರ್ ಮೆಡಿಟೇಷನ್ ಮಾಡಿದೆ, ಇಷ್ಟವರು ನೀವು ಮಾಡಿದ್ರು ಕೂಡ, ವರ್ಷಾನುಗಟ್ಲೆ ನೀವು ಮೆಡಿಟೇಷನ್ ಮಾಡಿದ್ರು ಕೂಡ ಅದರಿಂದ ಏನೂ ಪ್ರಯೋಜನ ಆಗಲ್ಲ. ಯಾಕಂದ್ರೆ ನೀವು ಅಲರ್ಟ್ ಆಗಿಲ್ಲ, ಅವೇರ್ ಆಗಿಲ್ಲ. ನಿಮ್ ಸುತ್ತಮುತ್ತಲು ಏನ್ ನಡೀತಾ ಇದೆ, ನಿಮ್ ಒಳಗಡೆ ಏನ್ ನಡೀತಾ ಇದೆ, ನೀವು ಯಾವ್ದ್ರ ಮೇಲೆ ಗಮನ ಕೊಡ್ತಾ ಇದ್ದೀರಾ ಅದ್ರ ಮೇಲೆ ನಿಮ್ಗೆ ಅವೇರ್ನೆಸ್ ಇರಲ್ಲ. ಸೊ ಎಲ್ಲಿ ಅವೇರ್ನೆಸ್ ಇರಲ್ವೋ ಅಲ್ಲಿ ಮೆಡಿಟೇಷನ್ ಮಾಡಿ ಕೂಡ ಏನೋ ಪ್ರಯೋಜನ ಇರಲ್ಲ. ಸೊ ಅದಕ್ಕೆ ಕರೆಕ್ಟ್ ಆಗಿ ಮೆಡಿಟೇಷನ್ ಮಾಡ್ಬೇಕು ಅಂದ್ರೆ ನೀವು ಅಲರ್ಟ್ ಆಗಿರಿ. ಹಾಗೇನೆ ನೀವು ಯಾವಾಗ ಸಂತೋಷವಾಗಿರ್ತೀರಾ, ಹಾಗೇನೆ ನಿಮ್ಮ ಮನಸ್ಸು ಯಾವಾಗ ನಿರಾಳವಾಗಿರುತ್ತೋ ಆವಾಗ ಕರೆಕ್ಟ್ ಆಗಿ ಮೆಡಿಟೇಷನ್ ಮಾಡಿದ್ರೆ ತುಂಬಾ ಬೆನಿಫಿಟ್ ಸಿಗುತ್ತೆ. ಹಾಗೇನೆ ಮೆಡಿಟೇಷನ್ ಅಲ್ಲಿ ಗ್ರೋ ಆಗೋಕೆ ಹೆಲ್ಪ್ ಆಗುತ್ತೆ.